ನಮಸ್ಕಾರ, ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮರಿಯಾ ಫುಲ್ ಆಫ್ ಗ್ರೇಸ್ ಎಂಬ ಸ್ಪ್ಯಾನಿಷ್ ಚಿತ್ರದ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ಮರಿಯಾ ಫುಲ್ ಆಫ್ ಗ್ರೇಸ್ ಈ ಚಿತ್ರದ ಕಥೆಯನ್ನು ನಾವು ಸ್ವಲ್ಪ ವಿವರವಾಗಿ ನೋಡೋಣ. ಕೊಲಂಬಿಯಾದಲ್ಲಿ ನಡೆಯುವಂತಹ ಒಂದು ಕತೆ. ಅಲ್ಲಿ ಮರಿಯಾ ಎಂಬ 17 ವರ್ಷದ ಹುಡುಗಿ, ಅವಳು ಅಲ್ಲಿರುವ ಫ್ಲವರ್ ಪ್ಲಾಂಟೇಶನ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅಲ್ಲಿ ಗುಲಾಬಿ ಹೂಗಳನ್ನ ಅದರ ಮುಳ್ಳನ್ನೆಲ್ಲ ತೆಗೆದು ಪ್ಯಾಕ್ ಮಾಡಿ ಎಕ್ಸ್ಪೋರ್ಟ್ ಮಾಡೋದು, ಈ ರೀತಿಯ ಒಂದು ಬಿಸ್ನೆಸ್. ಅಲ್ಲಿ ಅವಳು ಕೆಲಸ ಮಾಡ್ತಾ ಇರ್ತಾಳೆ. ಇಲ್ಲಿ ಬ್ಲಾಂಕಾ ಎಂಬವಳು ಇವಳ ಗೆಳತಿಯಾಗಿರ್ತಾಳೆ. ಇವರಿಬ್ಬರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮರಿಯಳ ಫ್ಯಾಮಿಲಿಯನ್ನು ನಾವು ನೋಡೋದಾದ್ರೆ, ಅವರ ತಂದೆ ಇರೋದಿಲ್ಲ, ಅವರ ತಾಯಿ, ಅಜ್ಜಿ ಮತ್ತೆ ಅಕ್ಕನಿಗೆ ಒಂದು ಚಿಕ್ಕ ಮಗು ಇರುತ್ತೆ. ಗಂಡನಿಂದ ಸಪರೇಟ್ ಆಗಿ ಅವಳು ಆ ಮನೇಲಿ ಬಂದು ಇರ್ತಾಳೆ. ಮರಿಯಾ ಒಬ್ಳೆ ಆ ಮನೇಲಿ ದುಡಿಯೋಳು. ಅವಳ ಸಂಪಾದನೆಯಿಂದನೇ ಆ ಮನೆ ನಡಿಬೇಕು. ಇಂತಹ ಒಂದು ಪರಿಸ್ಥಿತಿ. ಮರಿಯಾಗೆ ಜುವಾನ್ ಎನ್ನುವ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ. ಒಂದು ದಿನ ಈ ಮರಿಯಾ, ಜುವಾನ್, ಬ್ಲಾಂಕ್ ಇವರೆಲ್ಲ ಒಂದು ಪಾರ್ಟಿಗೆ ಹೋಗಿರ್ತಾರೆ. ಅಲ್ಲಿ ಫ್ರಾಂಕ್ಲಿನ್ ಎಂಬ ಒಬ್ಬ ಹುಡುಗನ ಪರಿಚಯ ಮರಿಯಾಗುತ್ತೆ. ಒಂದಿನ ಮರಿಯಾ ಆ ಫ್ಲವರ್ ಪ್ಲಾಂಟೇಶನ್ ನಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ತುಂಬಾ ಅನ್ಈಸಿನೆಸ್ ಇರುತ್ತೆ. ಆಗಾಗ ವಾಶ್ರೂಮ್ ಹೋಗೋದು ಹೀಗೆ ಆಗ್ತಾ ಇರುತ್ತೆ. ಆಗ ಅವಳಿಗೆ ಹಾಗೂ ಮ್ಯಾನೇಜರ್ಗೆ ನಡೆಯುವ ಒಂದು ಆರ್ಗ್ಯುಮೆಂಟ್ ನಿಂದಾಗಿ ಅವಳು ಆ ಕೆಲಸವನ್ನ ಕ್ವಿಟ್ ಮಾಡ್ತಾಳೆ. ಮನೆಗೆ ಬಂದಾಗ ಅವರ ತಾಯಿಗೆ ವಿಷಯ ಗೊತ್ತಾದಾಗ ಅವ್ರು ಬೈತಾರ, ನಮ್ಮ ಮನೆಯ ಪರಿಸ್ಥಿತಿ ಈ ರೀತಿ ಇದೆ, ಇಂಥ ಸಮಯದಲ್ಲಿ ನೀನು ಕೆಲಸವನ್ನು ಬಿಟ್ಟು ಬಂದಿದೆಯಲ್ಲ ಅಂತ ಅವರ ನಡುವೆ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ. ನೆಕ್ಸ್ಟ್ ಡೇ ಮರಿಯಾ ಅವಳ ಬಾಯ್ ಫ್ರೆಂಡ್ ಆದಂತಹ ಜುವಾನ್ ಅವನ್ನ ಮೀಟ್ ಮಾಡಿ ತಾನು ಪ್ರೆಗ್ನೆಂಟ್ ಆಗಿರುವ ವಿಷಯವನ್ನ ಅವನಿಗೆ ತಿಳಿಸ್ತಾಳ. ಆಗ ಅವನು ಹೇಳ್ತಾನೆ, ಹಾಗಾದ್ರೆ ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಅವನು ಹೇಳ್ತಾನೆ. ಅವರ ನಡುವೆ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ. ಅದು ತುಂಬಾ ದೊಡ್ಡದಾಗಿ ಅವಳು ನಾನು ನಿನ್ನ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅವನ ಜೊತೆ ಬ್ರೇಕಪ್ ಮಾಡ್ಕೊಳ್ತಾಳೆ. ಒಂದ್ ಕಡೆ ಕೆಲಸ ಹೋಯ್ತು, ಒಂದ್ ಕಡೆ ಪ್ರೆಗ್ನೆಂಟು. ಅವಳು ಜೀವನದ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾಳೆ, ನೈಟ್ ಎಲ್ಲ ಯೋಚನೆ ಮಾಡ್ತಾಳೆ. ಆಗ ಅವಳು ಅನ್ಕೊಳ್ತಾಳೆ, ಬೊಗಾಟೋ ಅನ್ನೋ ಸಿಟಿಯಲ್ಲಿ ತನ್ನ ಗೆಳತಿ ಒಬ್ಳು ಒಂದು ಶ್ರೀಮಂತರ ಮನೇಲಿ ಕೆಲಸ ಮಾಡ್ತಾ ಇದ್ದಾಳೆ, ಅಲ್ಲಿಗೆ ಹೋಗಿ ಏನಾದ್ರು ಮನೆ ಕೆಲಸ ಸಿಗುತ್ತಾ ನೋಡೋಣ ಅಂತ ಅವಳು ಡಿಸೈಡ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವಳು ಏನ್ ಮಾಡ್ತಾಳೆ ಅಂದ್ರೆ, ಬೊಗಾಟೋ ಸಿಟಿಗೆ ಹೋಗೋದಕ್ಕೋಸ್ಕರ ಬಸ್ ಸ್ಟಾಪ್ ನಲ್ಲಿ ನಿಂತಿರ್ತಾಳೆ. ಆಗ ಆ ಕಡೆ ಆ ಫ್ರಾಂಕ್ಲಿನ್ ಅನ್ನೋನು ಹೋಗ್ತಾ ಇರ್ತಾನೆ. ಅವನು ಇವಳನ್ನ ನೋಡಿ ಏನಿಲ್ಲ ಅಂತ ಕೇಳ್ತಾನೆ. ಈ ರೀತಿ ಅವನು ಬೊಗೋಟಾ ಹೋಗ್ತಾ ಇದೀನಿ ಅಂದಾಗ, ಸರಿ ನಾನ್ ಡ್ರಾಪ್ ಮಾಡ್ತೀನಿ ಅಂತ ಬೈಕಲ್ಲಿ ಕರ್ಕೊಂಡು ಹೋಗ್ತಾನೆ. ಆ ದಾರಿಯಲ್ಲಿ ಅವ್ನು ಕೇಳ್ತಾನೆ, ಏನಕ್ಕೆ ಹೋಗ್ತಾ ಇದೆ ಅಂದಾಗ, ಈ ರೀತಿ ಕೆಲಸ ಹುಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಅಂತ ಹೇಳ್ತಾಳ. ಆಗ ಅವ್ನು ಹೇಳ್ತಾನೆ, ನಾನ್ ನಿನ್ಗೆ ಒಂದು ಕೆಲಸ ಕೊಡಿಸ್ತೀನಿ, ನಿನ್ಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ತೀಯ ಅಂತ ಕೇಳ್ತಾನೆ. ಏನು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಏನಿಲ್ಲ, ಸಿಂಪಲ್ ಕೆಲಸ, ನಾವು ಕೊಡೋ ವಸ್ತುವನ್ನ ನೀನು ಒಂದು ಜಾಗದಲ್ಲಿ ತಗೊಂಡೋಗಿ ಕೊಡ್ಬೇಕು ಅಷ್ಟೇ ಅಂತ ಹೇಳ್ತಾನೆ. ಆಗ ಅವಳಿಗೆ ಅರ್ಥ ಆಗುತ್ತೆ, ಅವನು ಒಂದು ಡ್ರಗ್ ಮ್ಯೂಲ್ ಕೆಲಸನ ಹೇಳ್ತಾ ಇದ್ದಾನೆ ಅಂತ. ಅದ್ರಲ್ಲಿರೋ ರಿಸ್ಕ್ ಬಗ್ಗೆ ಅವಳು ಯೋಚನೆ ಮಾಡ್ತಾಳೆ. ಆಮೇಲೆ ಅವನು ಕನ್ವಿನ್ಸ್ ಮಾಡ್ತಾನೆ, ಈ ರೀತಿ ಒಳ್ಳೆ ಹಣ ಸಿಗುತ್ತೆ ಅಂತ ಹೇಳಿ ಅವಳನ್ನ ಕನ್ವಿನ್ಸ್ ಮಾಡಿ ನಗರಕ್ಕೆ ಕರ್ಕೊಂಡೋಗಿ ಅಲ್ಲಿರೋ ಒಂದು ಬಾರ್ಗೆ ಕರ್ಕೊಂಡು ಹೋಗ್ತಾನೆ. ಅವಳು ಕೆಳಗೆ ನಿಂತಿರ್ತಾಳೆ. ಆಗ ಒಬ್ಳು ಹುಡುಗಿ ಹೋಗೋದನ್ನ ಇವಳು ನೋಡ್ತಾಳೆ. ಆ ಹುಡುಗಿನೂ ಇವಳನ್ನ ನೋಡ್ತಾಳೆ. ಆಮೇಲೆ ಆ ಫ್ರಾಂಕ್ಲಿನ್ ಬಂದು ಇವಳನ್ನ ಮೇಲ್ಗಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಬ್ಬ ಮಿಡ್ಲ್ ಏಜ್ಡ್ ಮ್ಯಾನ್ ಇರ್ತಾನೆ. ಅವನು ಮರಿಯಾ ಹತ್ರ ಕೆಲವು ಕ್ವಶನ್ಸ್ ಎಲ್ಲ ಕೇಳ್ತಾನೆ, ಅವಳ ಬಗ್ಗೆ, ಅವಳ ಫ್ಯಾಮಿಲಿ ಬಗ್ಗೆ, ಅವಳ ವರ್ಕ್ ಬಗ್ಗೆ, ಮತ್ತೆ ಫಿಸಿಕಲ್ ಕಂಡೀಷನ್ ಬಗ್ಗೆ ಇದೆಲ್ಲ ಕೇಳಿ ಅವ್ನು ಹೇಳ್ತಾನೆ, ಏನಿಲ್ಲ, ಕೆಲಸ ತುಂಬಾ ಸಿಂಪಲ್, ಅವ್ನು ನಿನಗೆ ಕೊಡುವಂತ ವಸ್ತುವನ್ನ ನೀನು ಅಲ್ಲಿ ತಗೊಂಡೋಗಿ ಕೊಡ್ಬೇಕು ಅಷ್ಟೇ ಅಂತ ಹೇಳ್ತಾನೆ. ಇವಳು ಕೇಳ್ತಾಳೆ, ಪೊಲೀಸಿಂದ ಏನು ತೊಂದರೆ ಆಗೋದಿಲ್ವಾ ಅಂತ. ಅದೆಲ್ಲ ಏನಾಗೋದಿಲ್ಲ, ಸಿಂಪಲ್ ಮಾಡ್ಬೋದು ಅಂತ ಹೇಳ್ತಾನ ಅವನು. ಹೇಳಿ ಅವನು ಒಂದು ಅಮೌಂಟ್ ನ ಕೊಟ್ಟು, ನಿನ್ ಕಷ್ಟದಲ್ಲಿದೆಯಾ ಅಂತ ನಂಗೆ ಗೊತ್ತಾಯ್ತು, ಇದನ್ನ ಇಟ್ಕೊ ಅಂತ ಹೇಳ್ತಾನೆ. ಅವಳಿಗೆ ತುಂಬಾ ಹೆಸಿಟೇಷನ್. ಆದ್ರೂ ಆ ಹಣವನ್ನ ತಗೊಂಡು ಅವಳು ಹೊರಡ್ತಾಳೆ. ಬಾರಿಂದ ಹೊರಗಡೆ ಬಂದು ಬಸ್ ಸ್ಟಾಪ್ ಹತ್ರ ಹೋಗ್ತಾಳೆ. ಅಲ್ಲಿ ತಾನು ಮೊದಲೇ ನೋಡಿದಂತ ಹುಡುಗಿ ಅಲ್ಲಿ ಇರೋದನ್ನ ಅವಳು ನೋಡ್ತಾಳೆ. ಬಸ್ ಹತ್ಕೊಳ್ತಾಳೆ. ಆ ಬಸ್ಸಲ್ಲಿ ಆ ಹುಡುಗಿನೂ ಇರ್ತಾಳೆ, ಅವಳ ಪಕ್ಕ ಕೂತ್ಕೊಳ್ತಾಳೆ. ಆಗ ಅವಳ ಪರಿಚಯ ಆಗುತ್ತೆ. ಅವಳ ಹೆಸರು ಲೂಸಿ ಅಂತ. ಆ ಲೂಸಿ ಇವಳಿಗೆ ಹೇಳ್ತಾಳೆ, ನಾಳೆ ಮನೆಗೆ ಬಾ ಅಂತ. ನೆಕ್ಸ್ಟ್ ಡೇ ಮರಿಯಾ ಆ ಲೂಸಿಯ ಮನೆಗೆ ಹೋಗ್ತಾಳೆ. ಲೂಸಿ ಅವಳಿಗೆ ದ್ರಾಕ್ಷಿ ಹಣ್ಣುಗಳನ್ನ ತಗೊಂಬಂದು ಕೊಡ್ತಾಳೆ. ಒಂದು ದ್ರಾಕ್ಷಿ ಹಣ್ಣನ್ನು ಕೊಟ್ಟು ಇದನ್ನ ನುಂಗು ಅಂತ ಹೇಳ್ತಾಳೆ. ಅದನ್ನ ನುಂಗೋದಕ್ಕೆ ಮರಿಯಾಗೆ ಕಷ್ಟ ಆಗುತ್ತೆ. ಆಗ ಲೂಸಿ ಹೇಳ್ತಾಳೆ, ನೋಡು, ಈ ರೀತಿಯ ಅಂದ್ರೆ ಈ ಗಾತ್ರದಲ್ಲಿರುವಂತಹ ಕ್ಯಾಪ್ಸ್ಯೂಲ್ ನ ನೀನು ನುಂಗ್ಬೇಕಾಗುತ್ತೆ. ಆ ಕ್ಯಾಪ್ಸೂಲ್ ಅಲ್ಲಿ ಡ್ರಗ್ಸ್ ಇರುತ್ತೆ, ಅದನ್ನ ನೀನು ನುಂಗ್ಬೇಕು. ಆ ರೀತಿ ಒಂದು 60 ಕ್ಯಾಪ್ಸೂಲ್ಸ್ ನ ನುಂಗ್ಬೇಕಾಗುತ್ತೆ. ಅಲ್ಲಿಂದ ನೀನು ಫ್ಲೈಟ್ ಅಲ್ಲಿ ಅವ್ರು ಹೇಳೋ ಜಾಗಕ್ಕೆ ಹೋಗಿ ಅದನ್ನ ಅಲ್ಲಿರುವ ಗ್ಯಾಂಗ್ಗೆ ನೀನು ಡೆಲಿವರಿ ಮಾಡ್ಬೇಕಾಗುತ್ತೆ. ಇದೇ ಇದರ ಕೆಲಸ ಅಂತ ಹೇಳ್ತಾಳ. ಹೇಳಿ ನೀನು ಹೊರಡುವ ದಿನಕ್ಕಿಂತ ಮುಂಚೆ, ಅಂದ್ರೆ ಒಂದು 24 ಗಂಟೆಗಳ ಮುಂಚೆಯಿಂದ ನೀನು ಉಪವಾಸ ಇರಬೇಕು, ಏನನ್ನು ತಿನ್ಬಾರ್ದು, ಸ್ಟೊಮಕ್ ಎಂಟಿ ಆಗಿರ್ಬೇಕು, ಮತ್ತೆ ಒಂದು ಒಳ್ಳೆ ಡ್ರೆಸ್ ಹಾಕೊಂಡಿರ್ಬೇಕು ನೀನು, ಆಗ ಯಾರಿಗೂ ಸಂಶಯ ಬರೋದಿಲ್ಲ ಅಂತ ಹೇಳ್ತಾಳ. ಅದೇ ರೀತಿ ಬೈ ಚಾನ್ಸ್ ನೀನು ನುಂಗೋ ಆ ಕ್ಯಾಪ್ಸೂಲ್ಸ್ ಇದೆಯಲ್ಲ,
ಯಾವ್ದಾದ್ರು ನಿನ್ನ ಹೊಟ್ಟೆಯಲ್ಲಿ ಏನಾದ್ರು ಓಪನ್ ಆದ್ರೆ ಅಥವಾ ರಪ್ಚರ್ ಆದ್ರೆ ನಿನ್ನ ಜೀವಕ್ಕೆ ಅಪಾಯ ಆಗ್ಬೋದು ಅಂತ ಹೇಳ್ತಾಳ. ಆಗ ಮರಿಯ ಕೇಳ್ತಾಳೆ, ನೀನ್ ಎಷ್ಟ್ ಸರಿ ಹೋಗಿದ್ಯಾ ಕೇಳ್ತಾಳ. ನಾನು 2 ಸರಿ ಹೋಗಿ ಬಂದಿದ್ದೀನಿ ಅಂತ ಹೇಳ್ತಾಳೆ. ಇದು ನನ್ನ 3rd ಟ್ರಿಪ್ ಅಂತ ಹೇಳ್ತಾಳ. ಅಲ್ಲಿ ನಮ್ಮ ಅಕ್ಕ ಇದ್ದಾರೆ ನ್ಯೂಯಾರ್ಕ್ ಅಲ್ಲಿ ಅಂತ ಹೇಳ್ತಾಳ. ಈ ವಿಷಯ ಮರಿಯಾಳ ಗೆಳತಿ ಬ್ಲಾಂಕ್ ಆಗಿ ಗೊತ್ತಾದಾಗ ಅವಳು ಸಹ ನಾನು ಬರ್ತೀನಿ ಅಂತ ಹೇಳ್ತಾಳ. ಆಗ ಮರಿಯ ತನ್ನ ಮನೆಯಲ್ಲಿ ತಾನು ಒಂದು ಕೆಲಸಕ್ಕೋಸ್ಕರ ಹೊರಗಡೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಹೊರಡ್ತಾಳ ಅವಳು. ಫ್ರಾಂಕ್ಲಿನ್ ಬಂದು ಮರಿಯನ ನಗರದಲ್ಲಿರುವಂತಹ ಒಂದು ಮೆಡಿಕಲ್ ಶಾಪ್ಗೆ ಕರ್ಕೊಂಡು ಹೋಗ್ತಾನೆ. ಅದು ಹೊರಗಡೆಯಿಂದ ನೋಡೋದಕ್ಕೆ ಮೆಡಿಕಲ್ ಶಾಪ್ ತರ ಇರುತ್ತೆ, ಅದರ ಒಳಗಡೆ ರೆಗ್ಯುಲೇಟರಿ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇರುತ್ತೆ. ಅಲ್ಲಿ ಡ್ರಗ್ಸ್ ನೆಲ್ಲ ಒಂದು ಸಣ್ಣ ಸಣ್ಣ ಕ್ಯಾಪ್ಸೂಲ್ ತರ ಮಾಡ್ತಾ ಇರ್ತಾರೆ. ಮರಿಯ ಮೊದಲೇ ಮೀಟ್ ಮಾಡಿದಂತಹ ಮಿಡ್ಲ್ ಏಜ್ ಮ್ಯಾನ್ ಅವನಲ್ಲಿ ಇರ್ತಾನೆ. ಅವನ್ನ ಮೀಟ್ ಮಾಡ್ತಾಳ. ಫಸ್ಟ್ ಅವಳಿಗೆ ಬಾಯಲ್ಲಿ ಈ ಹೊಟ್ಟೆ ನಂಬಾಗೋದಕ್ಕೆ ಸ್ಪ್ರೇ ಎಲ್ಲ ಮಾಡ್ತಾರೆ. ಮತ್ತೆ ಡೈಜೆಷನ್ ಏನಿದೆ ಅದು ನಿಧಾನ ಆಗೋದಕ್ಕೆ ಕೆಲವು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಅವಳನ್ನ ಫಿಸಿಕಲ್ ಆಗಿ ಪ್ರಿಪೇರ್ ಮಾಡ್ತಾರೆ. ಮಾಡಿ ಆ ಕ್ಯಾಪ್ಸೂಲ್ ಒಂದನ್ನ ತಗೊಂಡು ಆ ಹನಿಯಲ್ಲಿ ಡಿಪ್ ಮಾಡಿ ನುಂಗಕ್ಕೆ ಹೇಳ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಅವಳು ಕಷ್ಟ ಆಗುತ್ತೆ, ಆಮೇಲೆ ಅವಳು ಅದನ್ನ ನುಂಗ್ತಾಳೆ. ಈ ರೀತಿ ಅವಳು ಒಂದು 62 ಕ್ಯಾಪ್ಸೂಲ್ನ ನುಂಗ್ಬೇಕಾಗುತ್ತೆ. ಎಲ್ಲ ಆದ್ಮೇಲೆ ಅವಳಿಗೆ ಟ್ರಾವೆಲ್ ಮಾಡೋದಕ್ಕೆ ಬೇಕಾಗುವಂತಹ ಒಂದು ವಾರಕ್ಕೆ ಬೇಕಾಗುವಂತಹ ಹಣ, ಮತ್ತೆ ಅವಳು ಇರೋದಕ್ಕೆ ಎಲ್ಲಿ ಸ್ಟೇ ಮಾಡ್ತಾರೆ, ಹೋಟೆಲ್ ಅಡ್ರೆಸ್, ಇದನ್ನೆಲ್ಲ ಕೊಟ್ಟು ಅವಳನ್ನ ಕಳಿಸ್ತಾರೆ. ಮರಿಯ ಈಗ ಫ್ಲೈಟ್ ಅಲ್ಲಿ ಇದ್ದಾಳೆ. ತುಂಬಾ ಟೆನ್ಷನ್ ಅವಳಿಗೆ. ಸುತ್ತಮುತ್ತ ನೋಡ್ತಾಳೆ. ಆಗ ಅಲ್ಲಿ ಬ್ಲಾಂಕಾ, ಲೂಸಿ ಮತ್ತೆ ಇನ್ನೊಬ್ಳು ಗುಂಗುರು ಕೂದಲಿನ ಹುಡುಗಿ, ಇವರೆಲ್ಲರನ್ನು ಅವಳು ನೋಡ್ತಾಳೆ. ಇವರೆಲ್ಲ ಇದೇ ಉದ್ದೇಶಕ್ಕೋಸ್ಕರ ನ್ಯೂಯಾರ್ಕ್ ಸಿಟಿಗೆ ಹೋಗ್ತಾ ಇರ್ತಾರೆ. ಎಲ್ರ ಮುಖದಲ್ಲೂ ಒಂದು ಟೆನ್ಷನ್, ಎಸ್ಪೆಷಲಿ ಲೂಸಿ ಮುಖದಲ್ಲಿ ತುಂಬಾ ಟೆನ್ಷನ್ ಇರುತ್ತೆ. ಅವಳು ಬೆವ್ತಾ ಇರ್ತಾಳೆ, ತುಂಬಾ ಅನ್ಈಸಿ ಆಗಿರ್ತಾಳೆ ಅವಳು. ಆಗಾಗ ವಾಶ್ರೂಮ್ ಹೋಗೋದು ಬರೋದು ಈ ರೀತಿ ಆಗ್ತಾ ಇರುತ್ತೆ. ಇದನ್ನೆಲ್ಲ ಮರಿಯ ಗಮನಿಸ್ತಾ ಇರ್ತಾಳೆ. ಅವಳು ಲೂಸಿ ಹತ್ರ ಮಾತಾಡ್ತಾಳೆ. ಆಗ ಲೂಸಿ ಹೇಳ್ತಾಳೆ, ನಮ್ಮ ಅಕ್ಕನ ಅಡ್ರೆಸ್ ಇದರಲ್ಲಿದೆ, ನೀನು ಯಾವ್ದಕ್ಕೂ ಇದನ್ನ ಇಟ್ಕೊಂಡಿರು ಅಂತ ಹೇಳಿ ಅವಳಿಗೆ ಅಡ್ರೆಸ್ನ ಕೊಡ್ತಾಳೆ. ಅವರು ನ್ಯೂಯಾರ್ಕ್ ಸಿಟಿಯಲ್ಲಿ ಲ್ಯಾಂಡ್ ಆಗ್ತಾರೆ. ಒಬ್ಬೊಬ್ಬರೇ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಮಾಡ್ತಾ ಲೂಸಿ, ಬ್ಲಾಂಕ್ ಅವರೆಲ್ಲ ಹೊರಗಡೆ ಹೋಗ್ತಾರೆ. ಮರಿಯನ ಸೆಕ್ಯೂರಿಟಿ ಆಫೀಸರ್ ಕರ್ಕೊಂಡೋಗಿ, ನನಗೆ ಸ್ವಲ್ಪ ಡೌಟ್ ಇದೆ, ನೀವೇನಾದ್ರು ಡ್ರಗ್ಸ್ ನ ಸ್ಮಗ್ಲ್ ಮಾಡ್ತಾ ಇದೀರೋ ಏನೋ ಅಂತ ಚೆಕ್ ಮಾಡ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಅವಳಿಗೆ ಯೂರಿನ್ ಟೆಸ್ಟ್ ಮತ್ತೆ ಎಕ್ಸ್ರೇ ಮಾಡ್ಬೇಕು ಅಂತ ಹೇಳ್ತಾರ. ಆಗ ಆ ಗುಂಗುರು ಕೂದಲಿನ ಹುಡುಗಿ ಸಿಕ್ಕಾಕೊಳ್ಳೋದನ್ನ ಮರಿಯ ನೋಡ್ತಾಳೆ. ಅವಳಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಯೂರಿನ್ ಟೆಸ್ಟ್ ಅಲ್ಲಿ ಇವಳು ಪ್ರೆಗ್ನೆಂಟ್ ಆಗಿರೋ ವಿಷಯ ಗೊತ್ತಾಗುತ್ತೆ. ಪ್ರೆಗ್ನೆಂಟ್ ಆಗಿರೋದು ಎಕ್ಸ್ರೇ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮರಿಯನವರು ಬಿಡ್ತಾರೆ. ಆ ಗ್ಯಾಂಗ್ ಅವರು ಬಂದು ಒಂದು ಕಾರಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಎಲ್ಲಿ ಸ್ಟೇ ಮಾಡ್ಬೇಕು ಆ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ. ಹೋಟೆಲ್ಗೆ ಹೋದ ನಂತರ ಆ ಹೊಟ್ಟೆಯಲ್ಲಿ ಇರುವಂತಹ ಡ್ರಗ್ಸ್ ನ ಕ್ಯಾಪ್ಸೂಲ್ ಏನಿದೆ ಅದನ್ನೆಲ್ಲ ತೆಗಿಯೋದಕ್ಕೋಸ್ಕರ ಇವರಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ. ಒಬ್ಬೊಬ್ಬರೇ ವಾಶ್ರೂಮ್ ಹೋಗಿ ಆ ಕ್ಯಾಪ್ಸೂಲ್ಸ್ ನೆಲ್ಲ ಹೊರಗಡೆ ತೆಗೆದು ವಾಶ್ ಮಾಡಿ ಒಂದು ಪ್ಲಾಸ್ಟಿಕ್ ಅಲ್ಲಿ ಅದನ್ನ ಇಡಬೇಕು. ಈಗ ನಡೀತಾ ಇರುತ್ತೆ. ಮರಿ ಅದನ್ನೆಲ್ಲ ಮಾಡಿ ಮುಗಿಸ್ಮೇಲೆ ಮಲಗಿರ್ತಾಳೆ. ಮಧ್ಯರಾತ್ರಿಯಲ್ಲಿ ಎಚ್ಚರ ಆದಾಗ ಈ ಲೂಸಿಯನ್ನ ಈ ಗ್ಯಾಂಗ್ ಅವರು ಎತ್ಕೊಂಡು ಹೋಗ್ತಾ ಇರೋದನ್ನ ಅವಳು ನೋಡ್ತಾಳೆ. ಅವಳು ಗಾಬರಿ ಆಗುತ್ತೆ. ವಾಶ್ರೂಮ್ ಹೋಗಿ ನೋಡ್ತಾಳೆ, ಫುಲ್ ಬ್ಲಡ್. ಆಗ ಇವಳಿಗೆ ಡೌಟ್ ಬರುತ್ತೆ, ಇಲ್ಲೇನೋ ಡೇಂಜರ್ ಇದೆ ಅಂತ ಅವಳಿಗೆ ಅನ್ಸುತ್ತೆ. ಆಗ ಅವಳು ಏನ್ ಮಾಡ್ತಾಳೆ, ಬ್ಲಾಂಕ್ ಹತ್ರ ಹೋಗಿ, ನಾವು ಇಲ್ಲಿರೋದ್ ಬೇಡ, ನಡಿ ಎಲ್ಲರೂ ಹೋಗೋಣ ಅಂತ ಆ ಕ್ಯಾಪ್ಸೂಲ್ಸ್ ಏನಿದೆ ಅದನ್ನು ಸಹ ತಗೊಂಡು ಅವರಿಬ್ರು ಅಲ್ಲಿಂದ ಹೊರಟೋಗ್ತಾರೆ. ಅವರು ಹೊರಗಡೆ ಬಂದ್ಬಿಟ್ರು, ಆದ್ರೆ ಎಲ್ಲಿ ಇರೋದು ಅನ್ನೋ ಒಂದು ಗೊಂದಲ. ಆಗ ಮರಿಯಾಗೆ ಲೂಸಿ ಕೊಟ್ಟಂತಹ ತನ್ನ ಅಕ್ಕನ ಅಡ್ರೆಸ್ ಏನಿದೆ ಅದು ಜ್ಞಾಪಕ ಬರುತ್ತೆ. ಅವರ ಮನೆಗೆ ಹೋಗ್ತಾರೆ ಅವರು. ಆಗ ಮರಿಯಾ ಹೇಳ್ತಾಳೆ, ನಾನು ಲೂಸಿ ಫ್ರೆಂಡ್, ಜಾಬ್ ಹುಡ್ಕೊಂಡು ನಾನು US ಗೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಲೂಸಿಗೆ ಏನಾಗಿದೆ ಅನ್ನೋದನ್ನ ಅವಳು ಹೇಳೋದಿಲ್ಲ. ಸರಿ ಅಂತ ಈ ಬ್ಲಾಂಕಾ ಮತ್ತೆ ಮರಿಯಾಗೆ ಅವರು ಅಲ್ಲಿ 1-2 ದಿನ ಇರೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಆ ಲೂಸಿ ಅವರ ಅಕ್ಕ ಕ್ಲಾರಾ ಅಂತ ಅವಳ ಹೆಸರು. ಅವರು ನಿಮ್ಗೆ ನಾನು ಕೆಲಸಕ್ಕೆ ಸಹಾಯ ಮಾಡ್ತೀನಿ ಅಂತ ಒಬ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಫರ್ನಾಂಡೋ ಅಂತ ಅವನ ಹೆಸರು. ಅವನ ಹತ್ರ ಕರ್ಕೊಂಡೋಗಿ ಇವ್ರಿಗೆ ಏನಾದ್ರು ಕೆಲಸ ಕೊಡ್ಸಿ ಅಂತ ಹೇಳಿ ಅವಳು ಹೊರಟೋಗ್ತಾಳ. ಆಗ ಫರ್ನಾಂಡೋ ಹೇಳ್ತಾನೆ ಬ್ಲಾಂಕಾ ಮತ್ತೆ ಮರಿಯಾಗೆ, ಇಲ್ಲಿ ಒಂದು ಸ್ಟಿಚಿಂಗ್ ಜಾಬ್ ಇದೆ, ಮಾಡ್ತೀರಾ ಅಂತ. ಮರಿಯಾ ಓಕೆ ಅಂತ ಹೇಳ್ತಾರೆ. ಆದ್ರೆ ಬ್ಲಾಂಕಾ ಒಪ್ಕೊಳ್ಳೋದಿಲ್ಲ. ಅವ್ರಿಬ್ರು ನಡುವೆ ಒಂದು ಆರ್ಗ್ಯುಮೆಂಟ್ ಆಗುತ್ತೆ. ಇದನ್ನ ಗಮನಿಸಿದಂತಹ ಆ ಫರ್ನಾಂಡೋಗೆ ಇವರು ಯಾವ ವಿಷಯಕ್ಕೆ ಇಲ್ಲಿ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆಗ ಅವನು ಹೇಳ್ತಾನೆ, ನೋಡಿ, ನೀವು ಅಸೋಸಿಯೇಟ್ ಆಗಿದ್ದೀರಲ್ಲ, ಆ ಜನ ತುಂಬಾ ಡೇಂಜರಸ್ ಅವರು. ನೀವೇನಾದ್ರೂ ಆ ಕ್ಯಾಪ್ಸೂಲ್ಸ್ ನ ವಾಪಸ್ ಕೊಟ್ಟಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ. ನಿಮ್ಮ ಮನೆಯಲ್ಲೂ ಸಹ ಅವರು ಹೋಗಿ ತೊಂದರೆ ಕೊಡ್ತಾರೆ. ಆದ್ದರಿಂದ ದಯವಿಟ್ಟು ವಾಪಸ್ ಕೊಟ್ಬಿಡಿ ಅಂತ ಹೇಳ್ತಾಳ. ಆಗ ಲೂಸಿಗೆ ಏನಾಯ್ತು ಅನ್ನೋದನ್ನ ಮರಿಯಾ ಹೇಳ್ತಾಳೆ. ಅವನು ಹುಡುಕೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಫರ್ನಾಂಡೋ ಹತ್ರ ಕೇಳ್ಕೊಳ್ತಾಳೆ. ನೆಕ್ಸ್ಟ್ ಡೇ ಕ್ಲಾರಾ ಫರ್ನಾಂಡೋನ ಮೀಟ್ ಮಾಡ್ತಾಳೆ.
ಆಗ ಫರ್ನಾಂಡೋ ಲೂಸಿ ತೀರೋಗಿರೋ ವಿಷಯವನ್ನ ಅವಳಿಗೆ ತಿಳಿಸ್ತಾನೆ, ಕೆಲವೊಂದು ಫೋಟೋನೆಲ್ಲ ತೋರಿಸ್ತಾನೆ. ಲೂಸಿಗೆ ಈ ರೀತಿ ಆಗಿರೋ ವಿಷಯ ಕ್ಲಾರಾಗೆ ಗೊತ್ತಿರೋದಿಲ್ಲ. ನೆಕ್ಸ್ಟ್ ಡೇ ಕ್ಲಾರಾ ಮನೆಯಲ್ಲಿ ಮರಿಯಾ ಇವರೆಲ್ಲ ಇದ್ದಾರೆ. ಫರ್ನಾಂಡೋ ಕಾಲ್ ಬರುತ್ತೆ. ಫರ್ನಾಂಡೋ ಲೂಸಿ ಏನಾಗಿದೆ ಅನ್ನೋ ವಿಷಯವನ್ನ ಕ್ಲಾರಾ ಹತ್ರ ಹೇಳ್ತಾಳೆ. ಅವಳಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಮತ್ತೆ ತುಂಬಾ ದುಃಖ ಆಗುತ್ತೆ. ಈ ವಿಷಯನೆಲ್ಲ ತನ್ನಿಂದ ಮುಚ್ಚಿಟ್ಟಂತಹ ಮರಿಯಾ ಮತ್ತೆ ಬ್ಲಾಂಕನ ಅವಳು ಮನೆಯಿಂದ ಹೊರಗಡೆ ಹಾಕ್ತಾಳ. ಈಗ ಎಲ್ಲಿ ಹೋಗ್ಬೇಕಂತ ಇವ್ರಿಬ್ರಿಗೆ ಗೊತ್ತಾಗೋದಿಲ್ಲ. ಆಗ ಮರಿಯಾ ಒಂದು ಡಿಸಿಷನ್ ತಗೊಳ್ತಾಳ. ನಮ್ಮಲ್ಲಿ ಇರುವಂತಹ ಡ್ರಗ್ಸ್ ಕ್ಯಾಪ್ಸೂಲ್ ಏನಿದೆ ಅದನ್ನೆಲ್ಲ ಆ ಗ್ಯಾಂಗ್ ಅವ್ರಿಗೆ ವಾಪಸ್ ಕೊಟ್ಬೇಡ ಅಂತ ಡಿಸೈಡ್ ಮಾಡಿ ಅವಳು ಕಾಲ್ ಮಾಡಿ ಒಂದು ಪ್ಲೇಸ್ ಬರಕ್ ಹೇಳ್ತಾರ. ಆಗ ಆ ಗ್ಯಾಂಗ್ ಇಂದ ಇಬ್ರು ಬರ್ತಾರ. ಅವ್ರ ಹತ್ರ ಇವರು ಆ ಕ್ಯಾಪ್ಸೂಲ್ಸ್ ಎಲ್ಲ ಕೊಡ್ತಾರ. ಅವ್ರು ಇವ್ರಿಗೆ ಬೈತಾರೆ, ನಮ್ ಮೋಸ ಮಾಡಕ್ ನೋಡಿದ್ರಿ ಹಾಗೆ ಹೀಗೆ ಅಂತೆಲ್ಲ ಬೈದು ಅವ್ರ ಹತ್ರ ಕ್ಯಾಪ್ಸೂಲ್ಸ್ ಎಲ್ಲ ತಗೊಂಡು ಹೋಗಕ್ ಹೋಗ್ತಾರೆ. ಆಗ ಇವಳು ಕಾಸು ಕೇಳ್ತಾಳ. ಅವನು ಫಸ್ಟ್ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಆಮೇಲೆ ಮಾತುಕತೆಯಾಗಿ ಸರಿ ಅಂತ ಅವ್ರು ಬ್ಲಾಂಕಾ ಮತ್ತೆ ಮರಿಯಾಗ್ ಸೇರ್ಬೇಕಾದಂತ ಹಣ ಏನಿದೆ ಅದನ್ನ ಕೊಡ್ತಾರ. ಆಗ ಮರಿಯಾ ಲೂಸಿಯ ಪಾಲೇನಿದೆ ಅದನ್ನು ಕೊಡಿ ಅಂತ ಕೇಳ್ತಾಳ. ಅವ್ರು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅಲ್ಲಿಂದ ಬೈದ್ಬಿಟ್ಟು ಹೊರಟೋಗ್ತಾರ. ಈಗ ಮರಿಯಾ ಏನ್ ಮಾಡ್ತಾರ ಅಂದ್ರೆ ತನಗೆ ದೊರೆತಂತಹ ಹಣ ಏನಿದೆ ಅದರಲ್ಲಿ ಸ್ವಲ್ಪ ಹಣವನ್ನ ಫರ್ನಾಂಡೋ ಹತ್ರ ಕೊಟ್ಟು ಲೂಸಿಯ ದೇಹ ಏನಿದೆ ಅದಕ್ಕೆ ಸರಿಯಾಗಿ ನಾವು ಫ್ಯೂನರಲ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಕೊಲಂಬಿಯಾ ಕಳ್ಸೋದಕ್ಕೆ ಏರ್ಪಾಡು ಮಾಡಿ ಅಂತ ಹೇಳ್ತಾಳ. ಹೇಳಿ ಅವಳು ಕ್ಲಾರಾ ಹತ್ರ ಹೇಳ್ತಾಳೆ, ಅಂದ್ರೆ ಲೂಸಿ ಅವ್ರ ಅಕ್ಕ, ನಾವು ಹೋಗ್ ಬರ್ತೀವಿ ಅಂತ ಹೇಳಿ, ನಾವು ಊರ್ಗ್ ಹೋಗ್ತಾ ಇದೀವಿ ಅಂತ ಹೇಳಿ ಹೊರಡೋದಕ್ಕೆ ಬ್ಲಾಂಕಾ ಮತ್ತೆ ಮರಿಯಾ ಏರ್ಪೋರ್ಟ್ ಹತ್ರ ಹೋಗ್ತಾರ. ಏರ್ಪೋರ್ಟ್ ಅಲ್ಲಿ ಸೆಕ್ಯೂರಿಟಿ ಚೆಕ್ ಎಲ್ಲ ಕ್ಲಿಯರ್ ಆಗಿ ಬ್ಲಾಂಕಾ ಒಳಗಡೆ ಹೋಗ್ತಾರ. ಆದ್ರೆ ಮರಿಯಾ ಬರೋದಿಲ್ಲ, ಅಲ್ಲೇ ನಿಂತ್ಕೊಳ್ತಾಳ. ಬ್ಲಾಂಕಾ ನೋಡ್ತಾ ಇರ್ತಾಳೆ ಇವಳನ್ನ. ನಿಧಾನವಾಗಿ ಅವಳು ಹಿಂದೆ ಹೋಗಿ ವಾಪಸ್ ಹೊರಟೋಗ್ತಾಳೆ. ಅಂದ್ರೆ ತಾನು ಕೆಲಸ ಮಾಡೋದಕ್ಕೋಸ್ಕರ ಇಲ್ಲೇ US ಅಲ್ಲೇ ಇರ್ಬೇಕು ಅಂತ ಒಂದು ಡಿಸಿಷನ್ ತಗೊಂಡು ಅವಳು ಅಲ್ಲೇ ಉಳ್ಕೊಳ್ತಾಳೆ ಅನ್ನೋ ರೀತಿಯಲ್ಲಿ ಆ ಚಿತ್ರದ ಕತೆ ಮುಗಿಯುತ್ತೆ. 2004ರಲ್ಲಿ ರಿಲೀಸ್ ಆದಂತಹ ಈ ಸ್ಪ್ಯಾನಿಷ್ ಚಿತ್ರ ಮರಿಯಾ ಫುಲ್ ಆಫ್ ಗ್ರೇಸ್, ಇದನ್ನ ಡೈರೆಕ್ಟ್ ಮಾಡಿದವರು ಜೋಶುವಾ ಮಾರ್ಸನ್ ಅಂತ. ಈ ಚಿತ್ರದ ಕಥೆಯನ್ನ ನಾವು ಈಗ ನೋಡಿದ್ವಿ. ಅದು ನಾನು ಹೇಳೋವಾಗ ನಿಮ್ಗೆ ತುಂಬಾ ಸಿಂಪಲ್ ಸ್ಟೋರಿ, ಅಷ್ಟೊಂದು ಸ್ವಾರಸ್ಯವಾಗಿ ಇಲ್ಲ ಅಂತ ಅನ್ಸ್ಬೋದು. ಆದ್ರೆ ಅದನ್ನ ಫಿಲಮ್ನ ನಾವು ನೋಡಿದಾಗ ಅದನ್ನ ನಾವು ಫೀಲ್ ಮಾಡ್ಬೋದು. ಈ ಫಿಲ್ಮ್ ಡೈರೆಕ್ಟರ್ ಅಂತಹ ಜೋಶುವಾ ಅವರು ಒಬ್ರು ರಿಯಲ್ ಲೈಫ್ ಡ್ರಗ್ ಮ್ಯೂಲ್ನ ಮೀಟ್ ಮಾಡಿರ್ತಾರೆ. ಅವರು ಹೇಳಿದಂತಹ ವಿಷಯಗಳಿಂದ ಇನ್ಸ್ಪೈರ್ ಆಗಿ ಅವ್ರು ಇದ್ರ ಬಗ್ಗೆ ರಿಸರ್ಚ್ ಮಾಡಿ, ಅಂದ್ರೆ ಈ ಕೊಲಂಬಿಯಾದಲ್ಲಿ ಈ ರೀತಿ ಕೆಲಸ ಮಾಡುವಂತಹ ಕೆಲವ್ರನ್ನ ಮೀಟ್ ಮಾಡ್ತಾರೆ. ಮತ್ತೆ ಅಮೆರಿಕದಲ್ಲಿ ಇರುವಂತಹ ಕೊಲಂಬಿಯನ್ ಇಮಿಗ್ರೆಂಟ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲ ಮೀಟ್ ಮಾಡ್ತಾರೆ. ಅದೇ ರೀತಿ ಆ ಅಮೆರಿಕದಲ್ಲಿರುವಂತಹ ಸೆಕ್ಯೂರಿಟಿ ಆಫೀಸರ್ಸ್ ಯಾರ್ಯಾರಿದ್ದಾರೆ, ಕಸ್ಟಮ್ಸ್ ಆಫೀಸರ್ಸ್, ಅವ್ರ ಹತ್ರ ಎಲ್ಲ ಮೀಟ್ ಮಾಡಿ ಕೆಲವು ಮಾಹಿತಿ ಎಲ್ಲ ತಗೊಂಡು ರಿಸರ್ಚ್ ಮಾಡಿ ಈ ಒಂದು ಚಿತ್ರದ ಕಥೆಯನ್ನ ಅವರು ರೆಡಿ ಮಾಡ್ತಾರೆ. ಅದನ್ನ ಅವರು ಪ್ರೊಡ್ಯೂಸರ್ಸ್ಗೆ ಪಿಚ್ ಮಾಡ್ತಾರೆ. ಕೆಲವು ಪ್ರೊಡ್ಯೂಸರ್ಸ್ ಹತ್ರ ಹೇಳ್ತಾರೆ, ಯಾರಾದ್ರೂ ತುಂಬಾ ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ ಲೈಕ್ ಪೆನೆಲೋಪೆ ಕ್ರೂಸ್ ಅಥವಾ ಜೆನಿಫರ್ ಲೋಪಸ್ ಇವ್ರನ್ನ ಯಾರಾದ್ರೂ ಇಟ್ಕೊಂಡ್ ಮಾಡೋಣ ಅಂತ ಹೇಳ್ತಾರೆ. ಕೊನೆಗೆ ಇದು HBO ಹತ್ರ ಹೋಗುತ್ತೆ. ಅಲ್ಲಿ ಅವರು ಅದನ್ನ ಪಿಚ್ ಮಾಡಿ ಆ ಪ್ರಾಜೆಕ್ಟ್ ಕೊಲಂಬಿಯಾ ಮತ್ತೆ US ಕೊಲಾಬರೇಷನ್ ಅಲ್ಲಿ ಒಂದು ಕೋ ಪ್ರೊಡಕ್ಷನ್ ಅಲ್ಲಿ ಈ ಫಿಲಮ್ ನ ಅವರು ಮಾಡಿದ್ರು. ಇದರಲ್ಲಿ ಮರಿಯಾ ಪಾತ್ರವನ್ನು ಮಾಡಿರುವವರು ಕ್ಯಾಟ್ಲಿನಾ ಸ್ಯಾಂಡಿನೋ ಮೊರಿನೋ ಅಂತ. ಈ ಪಾತ್ರಕ್ಕೋಸ್ಕರ ಜೋಶುವಾ ಅವರು ಸುಮಾರು 800 ಆಕ್ಟರ್ಸ್ ನ ಆಡಿಷನ್ ಮಾಡಿರ್ತಾರೆ. ಇನ್ನೇನು ಶೂಟ್ ಮಾಡಕ್ಕೆ ಒಂದು ವಾರ ಇದೆ, ಇನ್ನು ಆಕ್ಟರ್ಸ್ ಯಾರು ಫೈನಲೈಸ್ ಆಗಿಲ್ಲ. ಆಗ ಈ ಕ್ಯಾಟ್ಲಿನಾ ಅವರು ಒಂದು ಆಡಿಷನ್ ಟೇಪ್ ನ ಇವ್ರಿಗೆ ಕಳ್ಸ್ತಾರೆ. ಅದನ್ನ ನೋಡಿ ಇಂಪ್ರೆಸ್ ಆಗಿ ಅವ್ರನ್ನ ಇವರು ಆ ಮರಿಯಾ ಪಾತ್ರದಲ್ಲಿ ಕಾಸ್ಟ್ ಮಾಡ್ತಾರೆ. ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಅವರು ಮಾಡಿದ್ದಾರೆ. ಅವರು ಆಸ್ಕರ್ ಅವಾರ್ಡ್ ಬೆಸ್ಟ್ ಆಕ್ಟರ್ಸ್ಗೂ 77th ಅಕಾಡೆಮಿ ಅವಾರ್ಡ್ ನಲ್ಲಿ ಕೂಡ ಅವ್ರನ್ನ ನಾಮಿನೇಟ್ ಮಾಡಲಾಗಿತ್ತು, ಆದ್ರೆ ಸಿಗ್ಲಿಲ್ಲ. ಬರ್ಲಿನ್ ಫಿಲ್ಮ್ ಫೆಸ್ಟಿವಲ್ ಅವ್ರಿಗೆ ಬೆಸ್ಟ್ ಆಕ್ಟರ್ಸ್ ಅವಾರ್ಡ್ ಸಿಕ್ತು. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅವ್ರು ಮಾಡಿದ್ದಾರೆ. ತುಂಬಾ ಸಟ್ಲ್ ಆಗಿ ಅಂಡರ್ ಪ್ಲೇ ಮಾಡಿ ಆ ಒಂದು ಪರ್ಫಾರ್ಮೆನ್ಸ್ ನ ಅವರು ಚೆನ್ನಾಗಿ ಮಾಡಿದ್ದಾರೆ. ಮರಿಯಾ ಫುಲ್ ಆಫ್ ಗ್ರೇಸ್ ಈ ಚಿತ್ರದ ಕಥೆನ ನಾನು ಈಗ ಹೇಳಿದೆ. ಅದು ನಮ್ಗೆ ಕೇಳಿಸ್ಕೊಂಡಾಗ ತುಂಬಾ ಸಿಂಪಲ್ ಅನ್ಸುತ್ತೆ, ಬಟ್ ಫಿಲಮ್ ಆಗಿ ನೋಡಿದಾಗ ಅದು ನಮ್ಗೆ ಇಂಪ್ಯಾಕ್ಟ್ ಮಾಡುತ್ತೆ. ಅದು ರೈಟ್ ಫ್ರಮ್ ದ ಬಿಗಿನಿಂಗ್ ಇಟ್ ವಿಲ್ ಕೀಪ್ ಅಸ್ ಎಂಗೇಜ್ಡ್. ಅಂದ್ರೆ ಮನುಷ್ಯ ಜೀವನದಲ್ಲಿ ಅವನಿಗೆ ಉಂಟಾಗುವಂತಹ ಕೆಲವೊಂದು ಸಂದರ್ಭಗಳು, ಸನ್ನಿವೇಶಗಳು ಅವನನ್ನ ಯಾವ ರೀತಿಯ ಒಂದು ಸಿಚುವೇಶನ್ಗೆ ತಳ್ಳುತ್ತೆ ಅನ್ನೋದು. ನಾವು ಎಲ್ಲರೂ ಜೀವನದಲ್ಲಿ ಯಾವ್ದಾದ್ರು ಒಂದು ಫೇಸ್ ಅಲ್ಲಿ ಒಂದು ನಮ್ಗೆ ಇಷ್ಟವಾಗದಂತಹ ಒಂದು ಕೆಲಸವನ್ನ ಆ ಒಂದು ಸಮಯ ಮತ್ತು ಸಂದರ್ಭದ ಒತ್ತಾಯಕ್ಕೆ ಮಾಡ್ಬೇಕಾಗುತ್ತೆ. ಆ ರೀತಿಯ ಒಂದು ಸನ್ನಿವೇಶದಲ್ಲಿ ಮರಿಯಾ ಸಿಕ್ಕಾಕೊಳ್ತಾಳ. ಅದನ್ನ ಅವಳು ಹೇಗೆ ಹ್ಯಾಂಡಲ್ ಮಾಡ್ತಾಳೆ ಅನ್ನೋದು. ಆ ಮರಿಯಾ ಕ್ಯಾರೆಕ್ಟರ್ ಏನಿದೆ, ಅವಳ ಒಂದು ಸಿಂಪಲ್ ಹುಡುಗಿ ಅವಳ ಒಂದು ಧೈರ್ಯ, ಆ ಡಿಸಿಷನ್ಸ್ ನ ತಗೊಳ್ಳೋದು, ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದು. ಆ ಕ್ಲೈಮ್ಯಾಕ್ಸ್ ನಲ್ಲಿ ತನ್ನ ಕುಟುಂಬಕ್ಕೋಸ್ಕರ ತಾನು ದುಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅವಳು ಅಲ್ಲೇ US ಅಲ್ಲಿ ಉಳ್ಕೊಳ್ಳೋದು, ಇದೆಲ್ಲ ಆ ಒಂದು ಮರಿಯಾಳ ಕ್ಯಾರೆಕ್ಟರ್ನ ಅದು ಡಿಫೈನ್ ಮಾಡುತ್ತೆ. ಒಂದು ಸಿಂಪಲ್ ಆದಂತಹ ಅಟ್ ದ ಸೇಮ್ ಟೈಮ್ ಇಫೆಕ್ಟಿವ್ ಆದಂತಹ ಒಂದು ಚಿತ್ರ ಇದು ಮರಿಯಾ ಫುಲ್ ಆಫ್ ಗ್ರೇಸ್.
ಯಾವಾಗಲಾದ್ರು ಸಮಯ ಸಿಕ್ಕಿದ್ರೆ ನೀವು ಈ ಮೂವಿಯನ್ನ ಒಮ್ಮೆ ನೋಡಿ. ನಮ್ಮ ಮುಂದಿನ ವಿಡಿಯೋಗಳು ನಾವು ಇನ್ನೂ ಹಲವಾರು ಚಿತ್ರಗಳ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.